ಅದಕ್ಕೆ ಕುಂಕುಮದ ಬಟ್ಲಕ್ಕೆ ಒಂದು 2,000 ರೂಪಾಯಿ ಮುಡ್ತೀರಿ ಐತಿರ ಬಾಳೆನಾಗಿಲ್ ತಗೋರಿ. ಶಾಂತ ಹಾ ಬರ್ರಿ ಕುಂದ್ರ ಬರ್ರಿ, ಚಾ ಮಾಡ್ಕೊಡ್ಲೇನ? ನಿನ್ನ ಚಾ ಕಲ್ಲಸ್ತು ನೋಡು. ಅವತ್ತು ಎಷ್ಟು ಹೇಳಿದೆ ನಾನು, ನಿಮ್ಮ ತಮ್ಮನ ಮಾತು ನೆಚ್ಚಿ ನಾ ಹೋಗುದಿಲ್ಲ, ಮರ್ಯಾದೆ ಕಳಿತಾನವ ನಂದು ಅಂತೇಳಿ. ಎಲ್ಲಿ ಎಲ್ಲಿ ಮರ್ಯಾದೆ ಉಳಿಸಿದ? ಕಳೆದ ಬಿಟ್ಟ. ಯಾಕ್ರಿ ಅವೇನ್ ಮಾಡಿದ? ಅವ ಏನ್ ಮಾಡಿದ್ನ? ಆ ಕೆಲಸ ಬಿಟ್ಟು ಬಂದನವ. ಹೊಲಸು ಸುಳೆ ಮಗ, ಅವ ಕೆಲಸ ಮಾಡವನವ. ಉಡಾಳವ ಹಂಗ ಆರಾಮ ತಿನ್ಕೊಂತ ಆರಾಮ ಅಡ್ಡಾಡವ. ಹಚ್ಗಿದ್ದಲ್ ತಿನ್ ಬೆಚ್ಚಗಿದ್ದಲ್ ಮಕ್ಕಳವ. ನಿಮ್ ತಮ್ಮ ಅದಾನಲ್ಲವ, ಕೆಲಸಕ್ಕೆ ಹೋಗಂದ್ರ ಮೈ ಮೈ ಮುಳ್ಳಕತ್ತೆ ಅವಂಗ. ಅಂತ ಚಲೋ ಕೆಲಸ ಬಿಡ್ತಾ? ಎಂತ ಎಬ್ರೇಶ್ ಐತಿವ ನನ್ನ ತಮ್ಮ ಅಂತೀನಿ ನಾನು. ಹೋಗ ಮರ ಹೋಗಿ ಹಾಳಾಗಿ ಹೋಗ್ಲತ್ತಾಗ ಏನಾರ ಯಾಕೆ ಮಾಡ್ಕೊಲ್ಲ, ಅವ್ನು ಬಾಳೆ ಅವ್ನು ಬಿಟ್ಟಿದ್ದತ್ತಾಗ. ನೀ ಹೆಂಡ್ತಿ ಬಾಯಿಗೆ ಬಂದಂಗೆ ಬೈತಾಳ, ಬೇಸ್ಕೊಂಡು ಹೋಗುವಂತಕತ್ತಾಗ. ನನಗೆ ಸಂಬಂಧನೇ ಇಲ್ಲ, ಏನಾರ ಮಾಡ್ಕೊಳ್ಳಿ. ಹೋಲ್ ಬಿಡ್ರಿ, ನಿಮ್ಗೆ ಚಾ ಕೊಡ್ಲೇನ? ಯಾಕ ಬಂದ್ ನೋಡ್ ಹುಂಚಿ ಪಕ್ಕ. ನೀ ಯಾವಲ್ಲಿ ಅಡ್ನಾಡಿ ಮತ್ತ ನನ್ನ ಬಾಯಿಗೆ ಬೇರೆ ಬರ್ತಾವು. ಅಲ್ಲೇ ಮಬ್ಬಡ್ಸಿ ಮಗ, ನಂಗೆ ಗೊತ್ತಾಗುದಿಲ್ಲ ಅನ್ಲೇ ನಿಂಗೆ ತೀರ. ಯಾಕಮ್ಮ ಈ ಕೆಟ್ಟ ಬೇಕತ್ತಿಯಲ್ಲ? ಮತ್ತೆ ಅಲ್ಲ ಅವತ್ತೇನಂಗ ನಾ ಹಿಂಗ ದುಡ್ದು ಮನಿ ಕಟ್ಟಿ ಬಿಡ್ತಾನೆ ಅನ್ನೋರಂಗ ಮತ್ತೆ ಹೇಳ್ಬಾ ಮಾವ ಅಂತೇಳಿ ಕರ್ಕೊಂಡು ಹೋದಿ, ಕೆಲಸ ಬಿಟ್ಟಿ ಅಂತಲ್ಲ. ಓಯ್ಯೋ ಆಲೆ ನಿಮಗೆ ಗೊತ್ತಾತ? ನಾನು ಅದನ್ನ ಹೇಳಾಕಂತ ಬಂದೆ, ನಿಮಗಾಲೆ ಗೊತ್ತಾತ? ಫೋನ್ ನಂಬರ್ ಕೊಟ್ಟು ಬಂದಿದ್ನಲ್ಲಪ್ಪ, ಹಚ್ಚಿದ್ರು ಫೋನ್, ಗುಣಗಾನ ಮಾಡಿದ್ರು ನಿನಗ. ಮಾವ ಮೈಯುಳ್ಳ ಕೆಲಸ ಹೇಳ್ತಾರಪ್ಪ ಅವ್ರ. ಯಾ ನಮನಿ ಕೆಲಸ ಏನ್ ತಾನ ಏನ್ ಮನುಷ್ಯರಾದ್ರ ಮಾಡಕ್ ಸಾಧ್ಯನ ಇಲ್ಲ ಅಲ್ಲಿ. ಮತ್ತಲ್ಲಿ ಉಳ್ದೋದ್ರು ನಿನ್ ಬಿಟ್ಟು ಕೆಲಸ ಮಾಡ್ತಾರಲ್ಲ, ಎಷ್ಟೆಷ್ಟೋ ವರ್ಷದಿಂದ ಮಾಡಕತ್ತಾರಲ್ಲ, ಅವರೆಲ್ಲ ಮನುಷ್ಯರಲ್ಲನ ಪಾಪ. ಕಬ್ಬಣಲ್ಲೇ ಮಾಡ್ಯಾರ ಅವ್ರ ಕೈ ಮೈನ ಅಲ್ಲ. ಯಾಕ ನೀನಾರ ಹೇಳ್ಕ ಒಟ್ಟ ಯಾ ನಮ್ನಿ ಕೆಲಸ ಹೇಳ್ತಾರಕ್ಕ. ಕೊಡೋದು 8,000 ಪಗಾರ, ಮೈಯುಳ್ಳ ಕೆಲಸ ಹೇಳ್ತಾರವ. ತೀರಾ ಏನ್ ಸಂಜೆ 5-6 ಗಂಟೆ ಮಟ್ಟ 7 ಅನ್ನಂಗಿಲ್ಲಪ್ಪ. ಒಮ್ಮೆ ತಡಾನ ಮಾಡ್ತಾರೆ. ಇನ್ನೂ ಒಟ್ಟು ಬೆಳಗ್ಗೆ ನೋಡಿದ್ರ ಮುಕ್ಳಿಗೆ ಬೆಂಕಿ ಹಚ್ಕೊಂಡು ಓಡ್ಬೇಕು ಒಂದು ಅತಿ. ಈಕಿ ನಿನ್ನ ಮಗಳದಳಲ್ಲ, ಅರ್ಧ ಕೆಲಸ ಬಿಡಕ್ ಕಾರಣನ ಆಕಿ. ನೋಡಪ್ಪ, ಅಕ್ಕಿ ಸುದ್ದಿ ನನ್ನಂತ ಹೇಳ್ಬೇಡ. ಏನ ಅಕ್ಕಿನ ಮತ್ತೆ ನನಗೆ ಸಿಟ್ಟು ಭಾಳ ಬರ್ತೈತಿ. ಏನು ನಾನು ಅಕ್ಕಿನ ಜೋಪಾನನು ಮಾಡಿದ್ದಾತ, ಮದುವೆ ಮಾಡಿದ್ದಾತ, ಮೊಮ್ಮಕ್ಕಳು ಕಂಡಿದ್ದಾತ. ಇನ್ನು ಅಕ್ಕಿ ಬಾಳೆ ಅಕ್ಕಿಗೆ ಬಿಟ್ಟಿದ್ದೆ. ಅಕ್ಕಿ ಸುದ್ದಿ ನನಗೆ ಹೇಳ್ಬೇಡ, ಹೇಳಾಕತ್ತೀನಿ ಕೇಳು. ಓಹೋ, ಮೊನ್ನೆ ಆ ಮಾತಂದ್ಲಲ್ಲ, ಹುಚ್ಚನಾಗಿ ಹೊಡೆದಿಲ್ಲ, ಅದಕ್ಕೆ ನೆಕ ಸಿಟ್ಟು ನನ್ನ ಮುಂದೆ ಹೇಳಾತಿದ್ಲ ಅತ್ಕೊಂತ. ನಾನ ಬಾಯಿಗೆ ಬಂದಂಗೆ ಬೇದೆ. ಮತ್ತೆ ನೀ ಮಾತಾಡೋದಂಗೈತಿ, ಅದು ಕೊಡ್ದಾಳ್ತವ ನಮ್ಮ ಅಕ್ಕ ಅಂತ ಅಂದೆ. ಅಂದು ನಾನ ಡಬಾಯಿಸಿದೆ. ದೊಡ್ಡ ಕಡ್ದು ಕಟ್ಟಿ ಹಾಕಿಬಿಟ್ಟೆ ಹೇಳು. ಅಲ್ಲ ದಬಾಯಿಸ್ಬಿಟ್ಟೆ ಅಂತ ಹೇಳ್ತೀಯಲ್ಲ, ಎದಕ್ಕೆ ನಿನಗೆ ದಬಾಯಿಸಂತ ಒಂದು ಇದರ ಏನೈತ್ಲ? ಮೊದಲು ನೀನು ನೆಟ್ಟಿಗಿರ್ಲ, ಆಮೇಲೆ ಅಕ್ಕಿಗೆ ಅನ್ನು ಅಂತಿ. ಏನಕ್ಕ ನೀ ಹಂಗೂ ಮಾತಾಡ್ತಿ ಹಿಂಗೂ ಮಾತಾಡ್ತೀವ? ಆಕಿ ಏನ್ ಸರಿ ಅಂತ ನಾ ಹೇಳಾಕತ್ತಿಲ್ಲ. ಏನ ಹಂಗಂತ ನೀನು ಸರಿ ಅಂತನೂ ಹೇಳಾಕತ್ತಿಲ್ಲ. ನೀನು ಗಣಮಕ್ಕಳಾಗು ಮಾಡೋ ಕೆಲಸನ ನಿನಗೆ ಮನೆ ಹಿಡಿದು ಕೊಟ್ಟಿದ್ದೆ. ಗಣಸಾಗಿ ನಿನಗೆ ಅದಟ್ಟು ಕೆಲಸ ಮಾಡೋಕ್ಕಾಗಿಲ್ಲ, ಬಿಟ್ಟು ಬಂದೇನ ಅಂತ ನಾಚಿಕೆಲ್ಲ ಹೇಳಾಕತ್ತಿಯಲ್ಲ. ಅಲ್ಲೋ ಮತ್ತೆ ಮನೆ ಹೇಳಾಕತ್ತಿದ್ದಿ, ಯಕ್ಕಾ ಬಿಡಿಸ್ಕೊಂಬರ್ರಿ ನನ್ನಲ್ಲಿಂದ ದುಡ್ದು ಮುಟ್ಟಿಸ್ತಾನಿ ಅಂತೇಳಿ. ಇದ ನಿನ್ ದುಡಿದೆ? ಇದ ನಿನ್ ದುಡಿದೆ? ವಾರ ಆಗತ್ಲೆ ಅದು ಯಾರಿಗೆ 2,000 ಕೊಡ್ಬೇಕಂತಲ್ಲ, ಅವ್ರ ಬರ್ತಾರಂತಲ್ಲ ಇಸ್ಕೊಳಕ್ಕೆ. ಎಲ್ಲ ಹಕ್ಕಿಕತ್ ಗೊತ್ತೈತಿ ನನಗೆ. ಹೆಂಗ್ ಕೊಡ್ತೀವ್ರಿಗೆ ರೊಕ್ಕನೀಗ? ನಿನ್ ಮಗಳು ಮಾಡೋ ಕೆಲ್ಸಕ್ಕತ್ತಾಗ ನಾವು ಸುಮ್ಮನೆ ತಿಂದುಂಡು ಆರಾಮ್ ಇದ್ದೆ ಅತ್ತಾಗ. ಸಾಲ ಮಾಡಿ ನಮ್ಮ ಬ್ಯಾನಿಗೆ ಮೂಲ ಆಗಿಬಿಟ್ಟಾಳತ್ತಾಗ, ತಲೆ ಹಿಡ್ಸಾಕತ್ತಾಗ. ಅದೇನ್ ಸುಡ್ಗಾಡ್ ಸೊಂಟಿ ಕೊಂಬ ಆಗೋಲ್ತಕತ್ತಾಗ? ಏನ ತಣ್ಣಕ್ ಕೆಲ್ಸಕ್ಕೆ ನಡಿ, ಇಲ್ಲ ನಿನ್ನ ಮನೆಗೆ ನಡಿ. ಯಾಕ ಏನ್ ಹಿಂಗಂತೀಯ? ತಮ್ಮ ಕೆಲಸ ಬಿಟ್ಟು ಬಂದನಿ, ತಿಂದೆ ಉಂಡೆ ಬಿಟ್ಟೆ ಏನು ಕೇಳಂಗಿಲ್ಲನ? ಅಲ್ಲ ನಾನೇನು ಸುಮ್ಮನೆ ಕೆಲಸ ಬಿಟ್ಟು ಬನ್ನಿ. ನಿನ್ನ ಮಗಳು ಏನು ಮಾಡ್ತಾಳ ಅಂತ ಹೇಳಕ್ ಹೋದ್ರೆ ಕೇಳುನು ಅಲ್ಲಿ. ಅಲ್ಲ ಬೆಳಗ್ಗೆ ಎದ್ದು ಡಬ್ಬಿ ಕಟ್ಬೇಕು ನನಗೆ, ಮಧ್ಯಾಹ್ನ ಊಟಕ್ಕೆ ಕಟ್ಟಂಗಿಲ್ಲ, ಡಬ್ಬಿ ನಾಷ್ಟಾ ಕೊಡಂಗಿಲ್ಲಕ್ಕಿ. ಏನು ನಾನಾ ಜಳಕ ಮಾಡ್ಬೇಕು, ನಾನಾ ನೀರು ಕಾಸ್ಕೋಬೇಕು, ನಾನಾ ಎದ್ದು ತಯಾರಾಗಿ ಹೋಗ್ಬೇಕು. ಅರ್ವಿ ಮೊದಲು ಮಾಡಿ ಒಗ್ದಿರಂಗಿಲ್ಲ. ಇದು ತಗೋ, ಇದು ನೀನು ಹಾಕೊಂಡಿದ್ದು ಜುಬ್ಬನ ಇವತ್ತು ಹಾಕೊಂಡೇನಿ. ಎಷ್ಟಂತ ನಾನು ಒಳ್ಳ ಹಾಕೊಂಡಿದ್ವಿ ಹಾಕೊಂಡು ಅಡ್ಡಾಡ್ಲಿ. ಆಕಿಗೆ ಒಂದು ಈಟ್ರ್ ಇದು ಐತೆ ಕೇಳ್ಬೇಕಾರ ನೀನು ಆಕಿನ. ಒಂದು ಏನು ಮಾಡುದಿಲ್ಲ. ನೀ ತರು 8,000 ಪಗಾರಕ್ಕೆ ನಾನು ನಿನಗೆ ನಾಷ್ಟಾ ಬೇರೆ ಮಾಡಿ ಕೊಡ್ಬೇಕನು, ಡಬ್ಬಿ ಬೇರೆ ಕಟ್ಬೇಕನು ಅಂತ ಕೇಳ್ತಾಳ. ಹೋಗ್ಲಿ ರಾತ್ರಿ ಬಂದಿಂದಾರ ನೆಟ್ಟು ಊಟಕ್ಕೆ ಹಾಕ್ತಾಳ, ಅದೂ ಇಲ್ಲ. ತಗ ಹಿಂಗೆ ಮಾಡಿದ್ರೆ ಯಾ ಗಂಡಸು ಜೀವನ ಮಾಡ್ತಾನೆ? ಹೋಗು. ಯವ್ವಾ ದೇವ್ರೇ, ಅಲ್ಲ ಆಕಿ ನಿನ್ ದೊಡ್ಡ ಮಗಳ ವಯಸ್ಸಕ್ಕೆ ಬಂದಿಲ್ಲ. ಆಕಿ ಒಟ್ಟು ಏನಾರ ತಿನ್ನಕ ಪಾಡಕ ಮಾಡ ಅಂತ ಹೇಳ್ಬೇಕು. ಆಕಿಗೆ ಮಾಡ್ತಾಳನೇ ಇಲ್ಲ. ಅಯ್ಯೋ ಅದಕ್ಕೆ ಏನು ಬರ್ತತಕ್ಕ, ಒಟ್ಟು ಅನ್ನ ಒಂದು ಮಾಡ್ತತ್ ನೋಡು ಯಾವಾಗಾರ. ಅದು ಇಲ್ಲಾಂದ್ರೆ ಕ್ಲಾಸ್ ಇತ್ತಂದ್ರೆ ಅದು ಹಂಗೆ ಹೋಗ್ಕಾಳ ಆಕಿನು. ಅಲ್ಲ ಮಕ್ಕಳಿಗೆ ಅನ್ನೋದಕ್ಕಿಂತ ಈಕಿ ಏನು ಕಡ್ದು ಕಟ್ಟಿ ಆಗ್ತಾಳೆ. ಈಕಿ ಏನು ಕಿತ್ತು ಗುಡ್ಡ ಇಡೋದೈತಿ ಈಕಿ ಕೆಲಸ? ಖಾಲಿ ಪಾಲ್ತು ಬಿದ್ದಿರ್ತಾಳೆ. ಅಂಗಡಿ ಇತ್ತು ಇಷ್ಟು ದಿನ, ಅಂಗಡಿನೂ ಬಂದ್ ಮಾಡ್ಯಾಳ. ಈಗ ಅಂಗಡಿನೂ ಇಲ್ಲ, ಎಂಥದ್ದು ಇಲ್ಲ. ಈಗ ಅಂಗಡಿ ಬಂದ್ ಮಾಡಿ ಮತ್ತೆ ವಾರ ಒಪ್ಪತ್ತಾತು. ಮನ್ಯಾಗ ಶಡ್ದಿರ್ತಾಳೆ 3 ಹೊತ್ತು. ಒಂದು ತೀರ ಹೊರಗೆ ಹೋಗು ಗಂಡ್ಮಕ್ಳಿಗೆ ಒಂದು ಉಣ್ಣಾಕ್ ಮಾಡಿ ಕೊಡಂಗಿಲ್ಲ ಅಂದ್ರೆ ಇವು ಹೆಂಗಸೂರು ತೊಗೊಂಡು ಏನು ಬೆಂಕಿ ಹಚ್ಬೇಕು? ನೋಡಪ್ಪ, ಆಕಿ ಎಷ್ಟಾದ್ರೂ ನೀನು ಹೆಂಡ್ತಿ. ಆಕಿನ ಹೊಡಿತೀಯೋ ಬಡಿತೀಯೋ, ಇನ್ನೊಂದು ಮಾಡ್ತೀಯೋ ಮತ್ತೊಂದು ಮಾಡ್ತೀಯೋ, ಬಿಗಿಯಾಗಿ ಇಟ್ಕೋಬೇಕಾಗಿದ್ದು ನೀನು ಕರ್ತವ್ಯ. ಇಷ್ಟು ವರ್ಷನ ನೀ ಅದನ್ನು ಮಾಡಿಲ್ಲ, ಈಗ ಮಾಡಕ್ ಹೊಂಟಿ. ಒಮ್ಮಿಂದ ಒಮ್ಮಕ್ಕ ಹಾದಿ ತಪ್ಪಿ ಆಕಿ ಏನು ಲೆಕ್ಕ ತಪ್ಪಿ ಹೋಗಿಬಿಟ್ಟಾಳ. ಆಕಿ ಅಡ್ಡಾದಿಡ್ಡಿ ಬೆಳೆದು ಬಿಟ್ಟದ ಮರ. ನೀ ಅದನ್ನ ನೆಟ್ಟಗೆ ಮಾಡ್ತೇನೆ ಅಂದ್ರೆ ಈಗ ಆದಿತ್ತನ್ನೋದು ಹೇಳಿ ನಾ ನೋಡುನು. ಎಲ್ಲ ನೀ ಕೆಲಸಕ್ಕೆ ಹೊಂಟೋ ನಿನ್ನ ಕೂಳು ಮಾಡಿ ಹಾಕಿಲ್ಲಕ್ಕಿ ಅಂತ ಹೇಳ್ತಿ. ಇನ್ನು ಕೆಲಸ ಬಿಟ್ಟು ಬಂದು ಕುಂತಿ. ಈಗ ನಿನ್ನ ಕೂಳು ಹಾಕ್ತಾಳ ಆಕಿ. ಒಂದು ಕಪ್ ಚಾನು ಕೊಡೋದಿಲ್ಲ ಆಕಿ. ಮತ್ತೆ ತಿರುಗಿ ಕೇಳಿದ್ರೆ ನಿನಗೆ ಏನು ಮಾಡ್ತೀನಿ ನೋಡಿ, ನಿನಗೆ ಬಿಟ್ಟಿದ್ದೆ. ನಿಮ್ಮ ಬಾಳೆ ನಿಮಗೆ ಬಿಟ್ಟಿದ್ದೆ. ನಾಳೆ ಮಕ್ಕಳು ನೀನು ಚಂದಾಗಿ ಮಲಗಣ ಮಾಡಿ ಕೊಡ್ತಿರೋ, ಏನು ಹಂಗೆ ಬಿಟ್ಟು ಕುಂದಿರ್ತಿರೋ, ನಿಮಗೆ ಬಿಟ್ಟಿದ್ದೆ. ಈಗ
ಹಂಗಾರ ಇಷ್ಟ ನೀಗ ಈಗ ಏನು ನೀನು ಹಂಗಾರ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇದಕ್ಕೆ ಚಪ್ಪಲ್ಲೇ ಹೊಡಿತೀನಿ, ಹಂಗ ಹೊಡಿದಿಲ್ಲ ಬಾಡೆ ಬೂಟ್ ಬಾಯಾಗಿಟ್ಟನಿ ಮತ್ತೆ ಹಿಂದಾಗಡೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಏನ್ ಮಾಡ್ಬೇಕು ನಾ ಇನ್ನು ತಲೆ ಕೆಡಿಸ್ಕೊಂಡಿದ್ದು ಆತ ಇಷ್ಟು ವರ್ಷ ಮಾಡಿದ್ದು ಆತ ಮತ್ತೆ ಈಗ ನಾನು ತಲೆ ಕೆಡಿಸ್ಕೊಳ್ಳೋದಂತ ನಿಮ್ ಸಲ ತಲೆ ಕೆಡಿಸ್ಕೊಂಡು ಹೋದನಿ ಬಿ ಪಿ ಏರಿ ಮತ್ತೆ ನಾ ಇನ್ನು ಮ್ಯಾಗ ನಿಮ್ಮ ಸಾಬ್ರಿಗೆ ಬರುದಿಲ್ಲ. ಏನ್ ಯಾಕೆ ಗಂಡ ಹಿಂತಿ ಹಾಗುಂಡಿ ಬಿದ್ಕೊಂಡು ಹೋರಿ, ಚಂದಕ್ಕೆ ತಿಳಿದ್ರೆ ಬಳೆ ಮಾಡ್ಕೊಂಡು ಹೋಗ್ರಿ. ಇಲ್ಲ ಎತ್ತೇರಿಗೆ ಕ್ವಾಣ ನೀರಿಗೆ ಅಂತೇಳಿ ಹಿಂಗ ಮಾಡ್ಕೊಂಡು ಹೋಗ್ತೇನೆ ಹಿಂಗ ಮಾಡ್ಕೊಂಡು ಸಾಯ್ರಿ. ನಾ ಏನು ಕೇಳುದಿಲ್ಲ. ಅವೆರಡು ಮಕ್ಕಳನ್ನ ಏನ್ ಮಾಡ್ತೀರಿ ಏನ್ ನೋಡ್ರಿ, ಗಟ್ಟಿಗಸ್ತಿರೋ ಏನ್ ಹಂಗ ನಣ್ಣೀರ ಕೈ ಬಿಡ್ತೀರಿ, ನಿಮಗೆ ಬಿಟ್ಟಿದ್ದ. ಬಂದಿ ತಮ್ಮ ಮನಿ ಮಕ್ಳಕ್ ಬಂದಿ, ಈಗೂ ಬಾ, ದಿನಾ ಬಾ. ಯಾರು ಬೇಡ ಅಂದ್ರೆ ನಿನಗ ಕಪ್ ಚಾ ಕುಡಿ, ಏನಾರ ಮಾಡಿದ್ರೆ ತಿನ್ನು ಹೋಗು ಅಷ್ಟೇ. ಇದ್ರ ಮ್ಯಾಗ ನಾನು ನಿನಗೆ ನಯ್ಯ ಪೈಸಾ ಕೊಡುದೂ ಇಲ್ಲ, ನಿಮ್ಮ ಸಂಸಾರ ವಿಚಾರನ ತಲೆ ಹಾಕುದೂ ಇಲ್ಲ. ಇಷ್ಟು ವರ್ಷ ನಾ ಮಾಡಿದ್ದೆ ಅದೇ ದೊಡ್ಡ ತಪ್ಪು ಏನ. ಅತ್ತೀರ ರೀ ಕುಂದ್ರಿ, ಚಾ ಮಾಡ್ಕೊಂಡ್ ಬರ್ತೇನೆ. ನೀನು ಕುಂದ್ರೆ ನಿನಗೊಂದು ಕಪ್ ಕೊಡ್ತೇನೆ, ಕುಡ್ದು ಎದ್ದೋಗು ಅಂತಿ. ಅದಾಗ ಕೊಡು ಒಂದು ಕಪ್ ಕೊಡು, ಕುಡ್ದು ಹೋಗ್ಕನಿ. ಮತ್ತೇನು ಮಾಡೋದು ಈಗ ಹಂಗ ಶಿಟ್ಟಿಗೆ ದೋದೆ ಅಂದ್ರೆ ಅದು ಚಾಕ ಒಂದು ಕಪ್ ಚಾನು ಅಲ್ಲಿ ಭೇಟಿ ಆಗೋದಿಲ್ಲ ನನಗೆ. ಹೋಗ್ಲಿ ಕೊಡು, ಕುಡ್ದು ಹೋಗ್ಕನಿ. ಅಲ್ಲಲ್ಲೇ ನಿನಗೇನು ನಾಚಿಕೆ ಏನದ ಇಲ್ಲ ಅನ್ಲೇ ಹಿಂಗೆ ಯಾಕಾಗಿಲ್ಲ ನೀನು? ನಿಮ್ಮ ಅಪ್ಪ ಏನಂತ ಹುಟ್ಸ್ಯಾನ ಏನ ನಿಮ್ಮನ್ನ ತಿಪ್ಪ್ಯಾಗ ನಾಯಿ ಕೊಡಿ ಹುಟ್ಟಿದಂಗೆ ಹುಟ್ಟಿ ಬಿಟ್ರಿ ನೋಡ್ಲಿ. ಮಾವ ಹಂಗೆ ಅನ್ಬೇಡ ಮಾವ. ಅಲ್ಲ ಮಾವ, ನಾನು ನನ್ನ ಮನೆಗೆ ಬಸ್ಕೊಂಡಿದ್ದಂಗೆ ಯಾರು ಏನಂದ್ರು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಆಶೀರ್ವಾದ ಅಷ್ಟ ಮಾಡ್ತೀನಿ ನಾನು. ಏನು ನಾನು ಒಬ್ರಿಗೆ ಏನು ಅನ್ನಂಗಿಲ್ಲ. ನನಗೆ ಅಂದ್ ಕಟ್ಕೊಂತಾವು. ಇಷ್ಟು ದಿನ ಈಕಿ ನಮ್ಮಕ್ಕ ಏನು ಅಂತಿದ್ದಿಲ್ಲ, ಇವತ್ತು ನಮ್ಮಕ್ಕನೂ ಬಾಯಿಗೆ ಬಂದಂಗೆ ಬೇದ್ಬಿಟ್ಲು. ಏನು ಮಾಡೋಕ್ಕಾಗಂಗಿಲ್ಲ. ಅಂದೋರು ಅನ್ಕೋರಿ ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ ಅಂತೇಳಿ ಸುಮ್ಮನೆ ಕುಂತು ಬಿಡ್ತೇನೆ. ಯವ್ವ ನಿನ್ನಂತ ನಾಚಿಗಿಡಿ ಸುಳೆ ಮಗನ ಎಲ್ಲಿ ನೋಡಿಲ್ಲ ನಾನು. ಅಲ್ಲ ಥೂ ಅಂದ್ರೆ ಬಾ ಅಂದಾರಂತೀಯಲ್ಲಿ ಕೆರ್ಕೆರ್ಲೆ ಹೊಡ್ಯಾತಾಳ, ಹೋಳಿಗೆಲೆ ಹೊಡೆದ್ಲಂತಿ. ಅಷ್ಟು ಹೊಡ್ಯಾಕತ್ತಾಳೆ, ಕೆಟ್ಟ ಬಾಯಿಗೆ ಬಂದಂಗೆ ಬೇಯಾತಾಳ. ಮತ್ತು ನಾ ದೇವ್ರಿದ್ದಂಗೆ ಅಂತ ಹೇಳ್ತೀಯನು ನಿನ್ನಮ್ಮ ಸಡ್ಯಾಗನ ಇಷ್ಟ. ಎದಕ್ಕೆ ಅವ್ರಿಗೆಲ್ಲ ಹೋಲಿಸ್ಕೊಂಡು ಅವಮಾನ ಮಾಡ್ತೀಲಿ? ಸುಳೆ ಮಗನ ಕುಂದ್ರೆ ಚಾ ಕುಡ್ದು ಹೋಗುವಂತಿ. ಏ ಮಾವ, ಇನ್ಮ್ಯಾಗ ಸುಮ್ಮನೆ ನಿನ್ನ ಮಗನ ಗಾಡ್ಯಾಗ ಹೋಗ್ಬಿಡ್ತಾನಪ್ಪ. ಕಿನ್ನರಿಕೆ ಮಾಡಕತ್ತಾಗ ದಿನ 200 ರೂಪಾಯಿ ಪಗಾರ ಕೊಡೋಣ. ಏನ 200? ತಡಿ ನನ್ನ ಮಗ ಬರಲಿ ಕೇಳುವಂತಿ. 200 ಕೊಡ್ತಾನ 800 ಕೊಡ್ತಾನ, ಅವನ್ನ ಕೇಳಿಸ್ಕೋ. ಅತ್ತೀರ ಚಾ ತೋರಿ. ಯಾಕ ನನಗೆ ತಂದ್ ತಡಿಯ ಬಾಡ್ಕೋ. ತಗೋ. ಚಾಲು ಮಾಡಿದ್ನೋ ಮರ ಎಮ್ಮಿ ಮುಸಿರು ನೀರು ಕುಡ್ದಂಗ ಅಂತ ಕುಡಿಯಾಕ. ಮಾವ ಚಾ ಸೌಂಡ್ ಮಾಡ್ಕೊಂತ ಕುಡಿದ್ರೆ ಚಾ ಕುಡ್ದಂಗೆ ಆಗುತ್ತೆ. ಸುಮ್ಮನಿರಪ್ಪ ತಾಗ, ನಾವೇನು ಅಮೇರಿಕದಾಗ ಹುಟ್ಟಿಲ್ಲ. ಯಾಕ ಇನ್ನೋಟ್ ಸಕ್ಕರೆ ಆಗ್ಬೇಕಿತ್ತಕ್ಕ ಚಾಕ. ಆದ್ರೂ ಮೊದಲು ಚಾ ಮಸ್ತ್ ಮಾಡ್ತಿದ್ವಿ ಯಾಕ ಇತ್ತಿತ್ತಾಗ ಚಾನ ಅಷ್ಟು ರುಚಿ ಮಾಡುವಲ್ಲಿ ಸಕ್ರಿ ನೋಟ್ ಆಗ್ಬೇಕಿತ್ತು. ತಣ್ಣಗ ಕೊಟ್ಟಿದ್ದನ್ನ ಕುಡ್ದು ಎದ್ದೋಗ ಬಾಡೆ. ಮತ್ ನನಗೆ ಬಂದಿರೋ ಸಿಟ್ಟಿಗೆ ಜೋಪಾರ್ ಜೋಳ ಹೊರವನ್ನ ನಿನ್ನ ಮತ್ತೆ ಕಪ್ ಚಾನು ಕೊಡಬಾರ್ದಾಗಿತ್ತು ನಿನಗೆ. ಮತ್ತೆ ನನ್ನ ಗಂಡನ ಮರ್ಯಾದೆ 3 ಕಾಸಿಗೆ ತೆಗೆದು ಬಂದಿ ಅಲ್ಲಿ. ಹೊಂಟು 4 ದಿನ ಆಗಿಲ್ಲ, ಬಿಟ್ಟು ಬಂದು ಕುಂತಾನ ಆಗಲೇ. ಅಯ್ಯ ಈಗ ಹೊಸ ಕೆಲಸ ಖಾಲಿ ಶೇರ್ ಯಾತ್ ನಾನು ಮಾವು ಹೇಳೇನೀಗ ನಿನ್ನ ಮಗನ ಗಾಡ್ಯಾಗ ಕಿನ್ನರ್ಕಿಗೆ ಹೋಗ್ಕನಿ 200 ರೂಪಾಯಿ ದಿನ ಪಗಾರ ಕೊಡು ಅಂತ ಹೇಳಿ ನೋಡು. ಏನ 200 800? ತಡಿ ನನ್ನ ಮಗ ಬರ್ಲಿ ಕೇಳ್ತಾನಿ. ಬೇಷ ಸೊಂಡ ಬಾಯ ಹುಡಿತಾನ, ಅವಾಗ ಗೊತ್ತಾಕತಿ. 200 ಕೊಡ್ಬೇಕಂತ ಉಂಗ್ಲಾಡ್ದು ಲಾಟೆ ಅನ್ನೋದು 200. ಮರೆಯಾತಾಗ ಯಾ ನಮ್ನಿ ಮರ್ಯಾದೆ ತೆಗಿತಾರೋ ಮರೆ. ಮುಂದಿನ ಜಲಮ್ ಅಂತಿದ್ರ ಹೋಲ್ ಬಿಡು, ಬೇಡ ಯಾಕೆ ಬೇಕು. ಪ್ರೀತಮ್ಮ ಬಾರಪ್ಪ ಬಾ. ಇನ್ನೂ ಹೋಗಿಲ್ಲ ಸಾಲಿಗೆ? ಇಲ್ಲ ಹೋಗ್ಬೇಕು. ತಂಗಿ ಹೋಗ್ಯಾಳ, ನಾನು ಹೋಗ್ತೇನೀಗ. ಇಬ್ರು ಜೊತೆಗೆ ಹೋಗ್ಬೇಕಿಲ್ಲ? ಅಕ್ಕಿ ಫ್ರೆಂಡ್ ಜೊತೆಗೆ ಹೋದ್ಲು. ಹೌದನ? ಆತ. ಏನ್ ತಿಂದಿ? ಅವಲಕ್ಕಿ ತಿಂದೆ. ಹಣ್ಣು ತಿಂತಿ? ಕೊಡ್ಲಿ? ಈಗ ಬೇಡ ದೊಡಮ್ಮ, ಸಂಜಿಗೆ ಕೊಡು. ಕೌಸಲ್ಯ ಅಪ್ಪ ಹೋಗಿಲ್ಲಪ್ಪ ಇನ್ನು ಸಾಲಿಗೆ? ಹೋಗ್ಬೇಕು. ಇವತ್ ಬಸ್ ಬಂದಿತ್ತು, ಅವಸರ ಮಾಡಿ ಹಂಗ ಹೋಗ್ಬಿಡ್ತು. ಆಕೆ ಅಷ್ಟಾಕಿ ಫ್ರೆಂಡ್ ಜೊತೆಗೆ ಹೋದ್ಲು, ನಾನು ಇನ್ನೂ ತಯಾರಾಗಿದ್ದಿಲ್ಲ. ಈಗ ಹೋಗ್ಬೇಕು. ಏನ ಆ ವ್ಯಾನ್ ಅವನ ನಿಂದಿರ್ಲಿಲ್ಲ? ಮಾಡ್ತೀನಿ ತಡಿ ಅವನು. ನೀನ್ ರೆಡಿಯಾಗಿ ಬರೋವರೆಗೂ ಅಲ್ಲೇ ನಿಂದಿರ್ಬೇಕು ಅವ್ನು ನಿನ್ ಮ್ಯಾಗ. ರೀ ಬ್ಯಾಡ್ರಿ, ಮಕ್ಕಳ ಮನಸ್ನಾಗ ಇಂಥದ್ದೆಲ್ಲ ತುಂಬಾರ್ದು. ಅಲ್ಲ, ವಿದ್ಯೆ ಕಲಿಸೋ ಸರಸ್ವತಿ ಆಗಿರೋ ಅಂಥ ಒಂದು ಜಾಗ ಅದು ಸ್ಕೂಲ್. ಅಂಥ ಜಾಗದಲ್ಲೂ ನಿಮ್ಮ ಅಧಿಕಾರ ಚಲಾಯಿಸ್ತೀನಿ ಅಂದ್ರೆ ಬೇಡ. ಮಕ್ಕಳು ಡಿಸಿಪ್ಲಿನ್ ಕಲಿಬೇಕು. ಅಲ್ಲ ಯಾಕ ಅವರು ಇವನ್ ಸಲ ಕೈಯ ಬದಲಿ ಇವನೇ ಪಟ್ಟಂತ ತಯಾರಾಗಿ ಟೈಮಿಗೆ ಸರಿ ಹೋದ್ರೆ ಒಳ್ಳೇದಲ್ಲ. ಶಿಸ್ತು ಈಗಿಂದನ ಕಲಿಬೇಕಲ್ಲ. ಕೌಸಲ್ಯ ನನ್ನ ಮಗ ಅವ, ಈ ಧನರಾಜ್ ಗೌಡನ್ ಮಗ ಅವ. ಆತು ನನಗೆ ಗೊತ್ತು. ಆದ್ರೆ ನೀವು ಟೀಚರ್ಸಿಗೆ ಸರ್ಗಳಿಗೆ ಇವ್ರಿಗೆಲ್ಲ ನೀವು ಒಂದು ಮಾತಂದ್ರು ಅದು ನಮಗೆ ಪಾಪ ತಟ್ಟೋದು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಅವ್ರು ವಿದ್ಯೆ ಕಲಿಸ್ತಾರ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ ಪುಟ್ಟ. ನೀ ನಾಳೆಯಿಂದ ಒಟ್ಟ ಲೇಟಾಗಿ ತಯಾರಾಗಬಾರ್ದು. ಏನ ಯಾವತ್ತು ನಾವು ಸ್ಕೂಲ್ ಬಸ್ ಬರೋದಕ್ಕಿಂತ ಮುಂಚೆ ತಯಾರಾಗಿ ಬಾಗಲ್ದಾಗ ನಿಂದಿರ್ಬೇಕು. ಏನ ಅವ್ರು ಬಂದು ನಮಗೋಸ್ಕರ ಕಾಯೋದಲ್ಲ, ನಾವು ಬೇಗ ತಯಾರಾಗಿ ನಿಂದಿರ್ಬೇಕು. ಅವಾಗ ಅವ್ರು ಏನು ಅನ್ಕೊಂತಾರೆ, ಈ ಹುಡುಗ ಎಷ್ಟು ಶಾಣೆ ಐತೆ ಅನ್ಕೊಂತಾರಿಲ್ಲ. ಏನ ಪುಟ್ಟ ಶಾಣೆ ಆಗ್ಬೇಕಪ್ಪ. ಚಲೋ ಓದಿ ಒಳ್ಳೆ ಹೆಸರು ತಗೋಬೇಕು. ದೊಡ್ಡಮ್ಮ ಹೋಗ್ಬಾ, ಸಾಲಿಗೆ ಹೋಗ್ಬಾ.
ತಡಿ 1 ನಿಮಿಷ ತಡಿ, ನಡ್ಕೊಂತ ಹೋಗ್ಬಿಡ. ಕಾರ್ನೇ ಬಿಡಾಕ್ ಹೇಳ್ತೀನಿ. ಲೇ ಕಾಳ, ಗಾಡ್ಯಾಗ ಹೋಗಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ಲೇ ನನ್ನ ಮಗನ. ಹ್ಞೂ ಯಜಮಾನ್ರ, ಹೋಗ್ಪ. ಏನ್ ಮಾಡಾತಾಳ ನನ್ನ ಮುದ್ದಿನ ಹೆಂಡತಿ ಕೌಸಲ್ಯ? ಏನಿಲ್ಲ, ಅಡಿಗೆ ಮಾಡಿದ್ದೆ, ನಾಷ್ಟಾಕ್ ಮಾಡಿಟ್ಟೆ, ಜಳಕ ಮಾಡಿ ಪೂಜೆ ಆತ ಅಷ್ಟೇ, ಮತ್ತೇನಿಲ್ಲ. ನಾಷ್ಟ ಮಾಡಿದಿ? ಇನ್ನೂ ಇಲ್ಲ, ನಿಮ್ಮ ಸಲುವಾಗಿ ಕಾಯಕತ್ತಿದ್ದೆ. ನನಗೆ ಗೊತ್ತು ನೀ ನನ್ನ ಸಲುವಾಗಿ ಕಾಯ್ತಿರ್ತಿ ಅಂತೇಳಿ, ಅದಕ್ಕೆ ನಾ ಅಲ್ಲಿ ತಿನ್ಲಿಲ್ಲ. ತಿನ್ನಂದ್ಲ, ತಿನ್ಲಿಲ್ಲ. ನಾನು ಸೀದಾ ಇಲ್ಲೇ ಬಂದೆ. ಅಲ್ಲ, ಆಕಿ ತಿನ್ನ ಅಂತಂದ್ರೆ ನೀವು ತಿನ್ಬೇಕಿಲ್ಲ, ನೀವು ಯಾಕೆ ಹಂಗೆ ಬರಕ್ಕೆ ಹೋದ್ರಿ? ಪಾಪ ಆಕಿ ಮನ್ಸಿಗೆ ಎಷ್ಟು ಬೇಜಾರಾತೋ ಏನ. ಆಕಿ ಮನ್ಸಿಗೆ ಬೇಜಾರಾಕತ್ತೋ ಬಿಡ್ತತೆ, ನನಗದು ಮುಖ್ಯ ಅಲ್ಲ. ನಿನ್ನ ಮನ್ಸಿಗೆ ಬೇಜಾರಾಗಬಾರ್ದು, ಅದು ನನಗೆ ಮುಖ್ಯ. ಆದರೂ ಆಕಿ ನಿಮ್ಮನ್ನು ಮದುವೆ ಮಾಡ್ಕೊಂಡಾಳ, ಅದು ನಾ ಹೇಳಿದ್ದಕ್ಕೆ ನೀವು ಆಕಿನ ಮಾಡ್ಕೊಂಡಿರಿ. ಏನು ಆಕಿ ಮನ್ಸಿಗೆ ನೋವು ಮಾಡಕ್ಕೆ ಹೋಗ್ಬೇಡ್ರಿ. ಆತ್ ತಗೋ, ಮಧ್ಯಾಹ್ನ ಬೇಕಾರೆ ಅಲ್ಲಿ ಹೋಗಿ ಉಣ್ತೇನಂತ. ನಡಿ ಬಾ, ನಾಷ್ಟ ಕೊಡ್ಬಾ. ಲೇ, ಅವ್ನ ಎಳ್ಕೊಂಬಂದಿರಲ್ಲ, ಅವನ ಕಾಲ ಕಟ್ಟು ಹೋಗಿರ್ಲಿ, ಅವನ ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ಹೋಗ್ಲಿ. ಯಪ್ಪ ದೇವ್ರೇ, ನೀವಿಷ್ಟು ಜನರಿಗೆ ನರಕ ಹಿಂಸೆ ಕೊಡ್ತೀರಿ ರೀ. ಇದು ಒಳ್ಳೇದಲ್ರಿ, ಇದರಿಂದ ನಮಗೆ ಒಳ್ಳೇದಾಗಂಗಿಲ್ರಿ ಯಾವತ್ತು. ನಾವು ಯಾಕ್ರಿ ಇನ್ನೊಬ್ರ ಮನ್ಸು ನೋವು ಮಾಡ್ಬೇಕು? ಒಂದು ನಿಮಗೆ ಸಹಾಯ ಮಾಡೋಕ್ಕಾದ್ರೆ ಮಾಡ್ರಿ, ಇಲ್ಲ ಈ ರೀತಿ ಬಡ್ಡಿಗೆ ರೊಕ್ಕ ಕೊಟ್ಟು ಇನ್ನೊಬ್ರು ಬಡಬಗ್ರ ಜೀವ ಹಿಂಡಬೇಡ್ರಿ. ಕೌಸಲ್ಯ, ಇದೆಲ್ಲ ನಿಂಗೆ ಗೊತ್ತಾಗಲ್ಲ. ನಡಿ ನಡಿ ನಡಿ, ನಾಷ್ಟ ಕೊಡ್ ನಡಿ. ನಿನಗೇನ ಪೂಜೆ ಮಾಡ್ಬೇಕು? ಪೂಜೆ ಮಾಡಲ್ಲ, ನಾ ಏನ್ ಬೇಡ ಅಂತೀನಿ. ನನ್ನ ವ್ಯವಹಾರದಾಗ ನೀ ತೆಗಿ ಹಾಕ್ಬೇಡ. ನೀ ಸಿಟ್ ಮಾಡ್ಕೊಂಡ್ರೆ ನನ್ನ ಕೈಲಿ ನೋಡಕ್ ಆಗಂಗಿಲ್ಲ. ಸಿಟ್ಟು ಮಾಡ್ಕೊಂಡ್ರೆ ನೋಡಕ್ ಆಗಿಲ್ಲ ಅಂತೀರಿ? ಅವ್ನ ಹೆಂಡತಿ ಮಕ್ಕಳಿಂದ ಪಾಪ ಅವನ್ನ ದೂರ ಮಾಡಿ ಇಲ್ಲಿ ಕರ್ಕೊಂಬಂದು ಇಟ್ಟಿರಲ್ಲ. ಮನುಷ್ಯತ್ವ ಅನ್ನೋದು ಐತೆ ನಿಮಗೆ ಏಟರ? ಅವ್ನ ಹೆಂಡತಿ ಮಕ್ಕಳು ಎಷ್ಟು ಕಣ್ಣೀರ್ ಶಾಪ ಹಾಕ್ತಿರ್ತಾರ, ಅದು ಗೊತ್ತೈತೆ ನಿಮಗೆ? ಅವ್ರ ಶಾಪ ನಮ್ಮನ್ನ ತಟ್ಲಾರ್ದಂಗೆ ಬಿಡ್ತೈತಂತ ಮಾಡಿರೆ ನೋಡ್ರಿ. ನಾನು ಹೊಟ್ಯಾಗಂತರೂ ಹುಟ್ಟಿಲ್ಲ, ಆದ್ರೆ ಈಗ ಹುಟ್ಟಿರೋ 2 ಮಕ್ಕಳಿಗೂ ಏನೂ ತೊಂದರೆ ಆಗ್ಬಾರ್ದಂದ್ರ ದಾನ ಧರ್ಮ ಸ್ವಲ್ಪರ ಪುಣ್ಯ ಅನ್ನೋದು ಮಾಡ್ರಿ. ನೀವು ಅಧರ್ಮ ಮಾಡಬೇಡ್ರಿ. ಧರ್ಮ ಮಾಡ್ಲಿಕ್ಕಟ್ಟೋತು, ಅಧರ್ಮನಾರ ಮಾಡೋದು ಬಿಡ್ರಿ. ಧರ್ಮ ಧರ್ಮ ಎಲ್ಲ ತಲೆ ಮ್ಯಾಗ ಕಟ್ಟಿಟ್ಕೊಂಡು ಏನ್ ಮಾಡ್ಬೇಕಾಗೈತಿ? ಇರೋ ಮಠ ಆರಾಮ್ ಜೀವನದೊಳಗ ಏನ್ ಬೇಕದನ್ನ ತಿನ್ಕೊಂತ ಉಣ್ಕೊಂತ ಮಸ್ತ್ ಅದೇನಿ, ಅಷ್ಟೇ ಸಾಕು ನನಗ. ಏನ ಅಲ್ಲ, ಧರ್ಮ 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 ಅಂತ ಧರ್ಮದಿಂದ ನಡೆದು ಯಾರು ಸುಖ ಉಂಡಾರ? ನಡಿ ನಡಿ, ಈಗ ಮುಂದಿನ ಜನ್ಮ ಯಾರಿಗ್ ಗೊತ್ತು, ಹಿಂದಿನ ಜನ್ಮದಾಗ ಏನಾಗಿದ್ವಿ? ಹೌದಿಲ್ಲ? ನಡಿ, ಇರೋ ಮಠ ಎಲ್ಲ ತಿನ್ಬೇಕು. ನಡಿ, ಆರಾಮಿರ ನಡಿ. ನಿಮಗೆ ಹೇಳ್ತೀನಲ್ಲ, ನನಗೆ ಬುದ್ಧಿಲ್ಲ. ಅಪ್ಪ ದೇವ್ರೆ, ನನ್ನ ಗಂಡ ಇಷ್ಟ ಅನ್ಯಾಯ ಮಾಡ್ತಾನ, ಅವ್ರಿಗೆ ಯಾವ ತೊಂದರೆನೂ ಕೊಡಬೇಡಪ್ಪ. ಏನ ಕೊಡೋದಿದ್ರು ನನಗೆ ಕೊಡು. ನಿನ್ನಂತ ಸಾಧ್ವಿ ಶಿರೋಮಣಿ ಹೆಂಡತಿ ನನಗೆ ಇರ್ಬೇಕಾರೆ ನನಗೆ ಯಾ ದೇವ್ರು ಏನ್ ಮಾಡ್ತಾನಲೇ? ಏನು ಮಾಡಂಗಿಲ್ಲ ತಗೋ, ಆರಾಮ ಚಿರಾಯುಷ್ಯವಾಗಿರ್ತೇನೆ ನಾನು. ಅವಂಗೊಂದು ತುತ್ತು ಅನ್ನ ನೀರು ಕೊಡಬೇಡ್ರಲಿ ಅವಂಗ. ಆತ್ರಿ ಯಜಮಾನ್ರ. ಇವರಿಬ್ಬರ ಹೆಸರು ಕೌಸಲ್ಯ ಧನರಾಜ್ ಗೌಡ ಅಂತ. ಈಕೆ ಬಹಳ ಒಳ್ಳೆಯ ಸಾಧ್ವಿ ಶಿರೋಮಣಿ ಹೆಂಡತಿ. ಇವನು ಬಹಳ ಕೆಟ್ಟವನು. ಈಕೆಗೆ ಮಕ್ಕಳಾಗಿಲ್ಲ ಅಂತೇಳಿ ಪಾಪ ಇನ್ನೊಂದು ಹುಡುಗಿನ ತಂದು ಈಕೆಯಾಗೆ ಮದುವೆ ಮಾಡ್ಯಾಳ. ಆ ಹುಡುಗಿ 2 ಮಕ್ಕಳಾಗ್ಯವು. ಆಕಿನೂ ಚಲೋನೇ ಅದಾಳ. ಆಕಿ ಮಕ್ಕಳನ್ನ ಈಕೆ ತನ್ನ ಮಕ್ಕಳ ಅನ್ನೋ ರೀತಿ ಒಳಗೆ ನೋಡ್ಕೊಂತ ಅದಾಳ. ಆದ್ರೆ ಧನರಾಜ್ ಗೌಡ ಎಷ್ಟೇ ಕೆಟ್ಟವನಾಗಿದ್ರು ಹೆಂಡತಿ ಮ್ಯಾಗ ಮಾತ್ರ ಬಿಟ್ಟದಷ್ಟು ಪ್ರೀತಿ ಇಟ್ಕೊಂಡಾನ. ಇವರಿಬ್ರು ಯಾರು ಅಂತ ಕೇಳ್ತಾ ಇದ್ರಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತೈತಿ ಇವರಿಬ್ರು ಕತಿನ ಯಾಕೆ ಈ ಕತಿ ಒಳಗೆ ನಾನು ಆ್ಯಡ್ ಮಾಡ್ಕೊಂಡೇನಿ ಅನ್ನೋದು ನಿಮಗೆ ಗೊತ್ತಾಗ್ತೈತಿ. ನೋಡ್ರಿ, ಚೆನ್ನಾಗೈತಿ.